ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಯಾವ ವಿಡಿಯೋ ಅಂತ ಬಂದಿದ್ದೀನಿ ಅಂತಂದರೆ ಮುಖ್ಯವಾಗಿರೋಂಥ ಮಂತ್ರ ತಿಳಿಸೋಕ್ಕೆ ಬಂದಿದ್ದೀನಿ. ಸೊ ಪೇರೆಂಟ್ಸ್ಗೆ ಎಲ್ಲ ಕಂಪ್ಲೇಂಟ್ ಇರುತ್ತೆ, ನನ್ನ ಮಕ್ಕಳು ಓದ್ತಿಲ್ಲ, ಬರೀತಿಲ್ಲ, ಓದಿರೋದನ್ನು ಮರ್ತೋಗ್ತಾ ಇದ್ದಾರೆ, ಅವ್ರಿಗೆ ಆಟದ ಕಡೆ ಗಮನ ಇರುತ್ತೆ ಜಾಸ್ತಿ, ಓದು ಅಂತಂದರೆ ಆಟ ಆಡೋಕ್ಕೆ ಹೋಗ್ತಾರೆ, ಇಂಟ್ರೆಸ್ಟೇ ತೋರಿಸಲ್ಲ, ನಾವೇನಾದರೂ ಹೇಳಿದ್ದು ತಲೆಗೆ ಹಾಕ್ಕೊಳ್ಳಲ್ಲ. ಇಂಥವ್ರಿಗೇನಪ್ಪ ಮಾಡೋದು ಅಂತಂದರೆ ಈ ರೀತಿ ನಾನು ಯಾವ ಥರ ಮಂತ್ರ ಹೇಳ್ಕೊಟ್ಟಿದ್ದೀನಿ, ಈಗ ಯಾವ ಥರ ಹೇಳ್ತೀನೋ ಆ ಥರ ಫಾಲೋಅಪ್ ಮಾಡಿಸಿ ಅವರೇ ನಿಧಾನವಾಗಿ ಬದಲಾಗ್ತಾ ಹೋಗ್ತಾರೆ. 21 ಸರಿ ಇದನ್ನು ಅವರು ಹೇಳ್ತಾ ಹೋಗಬೇಕು. ನಾನ್ ವೆಜ್ ತಿಂದಾಗ ಸ್ಕಿಪ್ ಮಾಡಲಿ, ಓದೋ ಟೈಮಲ್ಲಿ ಕೂತ್ಕೊಂಡಾಗ ಅವ್ರಿಗೆ ಕಣ್ಣು ಮುಚ್ಕೊಂಡು ಪ್ರೇ ಮಾಡೋಕ್ಕೆ ಹೇಳಿ. ಕೆಲವೊಬ್ಬರು ನನ್ನ ಹತ್ರ ಬಂದು ಕೇಳಿದ್ದೇನೆ, ಏನು ಮಾಡೋದು, ಓದಿದ್ದೆಲ್ಲ ಮರ್ತೋಗ್ತಾ ಇದ್ದಾರೆ, ನೀವೇನು ಹೇಳ್ಕೊಡ್ತೀರಾ, ಇಲ್ಲಿ ಓದ್ತಾರೆ ಮನೇಲಿ ಕೇಳಿದ್ರೆ ಮರ್ತೋಗ್ತಾ ಇದ್ದಾರೆ, ಏನು ಮಾಡೋದು ಅಂದಾಗ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ದೆ ಈ ಮಂತ್ರನ. ಇದನ್ನೇ ಹೇಳಿದೆ ಅವ್ರಿಗೆ ನಾನು. ಇನ್ನೊಂದು ಸಾಧ್ಯವಾದರೆ ನಿಮ್ಮ ಪಕ್ಕದಲ್ಲಿರೋ ಗಣೇಶನ ದೇವಸ್ಥಾನ ಇದ್ದರೆ ಗರಿಕೆ ಹುಲ್ಲು ಮತ್ತು ಕೆಂಪು ಹೂವನ್ನ ಅರ್ಪಿಸಿ ದೇವ್ರಿಗೆ. ಇಲ್ಲ ನಮಗೆ ದೂರ ಇದೆ ದೇವಸ್ಥಾನ ಅಂತಂದರೆ ಮನೇಲೆ ಪುಟ್ಟು ವಿಗ್ರಹ ಇಲ್ಲ ಫೋಟೋ ಮುಂದೆ ಮಕ್ಕಳ ಕೈಲಿ ಸ್ನಾನ ಮಾಡಿಸಿ ಗರಿಕೆ ಹುಲ್ಲು ಮತ್ತು ಕೆಂಪು ಹೂವು ಕೊಡಿ. ಮಂಗಳವಾರದೊತ್ತು ನಿಮ್ಮ ಕೈಯಲ್ಲಾದರೆ ಹಣ್ಣು ಏನಾದರೂ ಹಿಡಿ, ಖಂಡಿತ ಸಕ್ಸಸ್ ಕಾಣುತ್ತೆ. ಮತ್ತು ಅವ್ರ ಕೈಲಿ ಬಸ್ಕಿ ಹೊಡಿಸಿ 21 ಸರಿ ಬಸ್ಕಿ ಹೊಡಿಸ್ತಾ ಹೋಗಿ. ನನಗೂ ಇದೇ ಥರ ಕಂಪ್ಲೇಂಟ್ ಬಂದಿತ್ತು, ನನ್ನ ಮಕ್ಕಳು ಓದ್ತಾ ಇಲ್ಲ, ಏನು ಮಾಡೋದು, ಓದಿದ್ದೆಲ್ಲ ಮರ್ತೋಗ್ತಾ ಇದ್ದಾರೆ ಅಂದಾಗ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ದೆ ಮಂತ್ರನೇ. ಇದೇ ಥರ ಹೇಳಿದೆ ಅವ್ರಿಗೆ, ಅವರು ಅದಕ್ಕೆ ಸಕ್ಸಸ್ ಕಾಣೋದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಆ ಮಂತ್ರ ಡಿಸ್ಪ್ಲೇಯಲ್ಲಿ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಓಂ ಗ್ಲಂ ಗಂ ಗಣಪತಿಯೇ ನಮಃ. ಈ ಮಂತ್ರನ ಪ್ರತಿನಿತ್ಯ 11 ಬಾರಿ ಹೇಳಿಸಿ. ಇದೇ ಥರ ಉಪಯುಕ್ತ ಮಂತ್ರ ಬೇಕು ಅಂತಂದರೆ ಕಮೆಂಟಲ್ಲಿ ಮಂತ್ರ ಅಂತ ತಿಳಿಸಿ, ಇನ್ನೂ ವೀಡಿಯೋಸ್ ಜಾಸ್ತಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.